ಹಲೋ ನಮ್ಮ ಶಿವಮೊಗ್ಗ. ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಶಿವಮೊಗ್ಗದ ಗಾರ್ಡನ್ ಏರಿಯಾದಲ್ಲಿ ಇರ್ತಕ್ಕಂಥ ಅರ್ಬನ್ ಸೊಸೈಟಿ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಹೋಟ್ಲಲ್ಲಿ ಯಾವ ರೀತಿ ತಿಂಡಿನೆಲ್ಲ ಮಾಡ್ತಾಯಿದ್ದಾರೆ ಅಂತೇಳಿ ಶಿವಮೊಗ್ಗದ ದುರ್ಗಿಗುಡಿಯಲ್ಲಿ ಇರ್ತಕ್ಕಂಥ ಮಾನಸ ನರ್ಸಿಂಗ್ ಹೋಮ್ ಪಕ್ಕದಲ್ಲಿ ಇರ್ತಕ್ಕಂಥ ಹೋಟೆಲ್ ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಉಡುಪಿ ಉಪಹಾರ ಅಂತೇಳಿ ಎಲ್ಲ ಹೇಗೆ ನಡೀತಾ ಇದೆ. ಹೋಟೆಲ್ ಉದ್ಯಮವು ದಿನನಿತ್ಯದ ಬಳಕೆಗಾಗಿ ಉಪಯೋಗಿಸುವ ಗ್ಯಾಸು ಅಭಾವದಿಂದಾಗಿ ಗ್ಯಾಸು ಸಪ್ಲೈ ಕಡಿಮೆ ಇರೋದ್ರಿಂದ ಹೋಟೆಲ್ ಉದ್ಯಮವು ಬಹಳ ಡಲ್ಲಾಗಿರುತ್ತೆ. ಉದ್ಯಮಕ್ಕೆ ಗ್ರಾಹಕರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಮ್ಮ ಉದ್ಯಮಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ. ನಮ್ಮ ದೈನಂದಿನ ಹೊಟ್ಟೆಪಾಡು, ಕೂಲಿ, ಆಮೇಲೆ ಕಟ್ಟಡದ ಬಾಡಿಗೆ, ಕರೆಂಟ್ ಬಿಲ್ಲು, ಇನ್ನಿತರೆ ಎಲ್ಲ ಖರ್ಚುಗಳು ನಮ್ಮ ವೆಚ್ಚ ಹೆಚ್ಚಾಗ್ತಾ ಇದೆ. ಇವರೇನು ನಿಮ್ಮ ಅರ್ಬನ್ ಸೊಸೈಟಿ ಕೆಳಗಡೆ ಇದೆಯಲ್ಲ ಹೋಟ್ಲ್, ಅವ್ರು ಏನರಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ? ಅವರು ಈಗ ಸಿಗ್ತಾ ಇರ್ತಕ್ಕಂಥ ಒಂದು ಗ್ಯಾಸ್ ಸಿಲಿಂಡರ್ನಲ್ಲಿ 1 ಅಥವಾ 2 ಸಿಲಿಂಡರ್ ಸಪ್ಲೈ ಇದೆ. ಅದರೊಳಗಡೆ ತಮ್ಮ ದೈನಂದಿನ ಅಡುಗೆನ ಮಾಡ್ತಾ ಇದ್ದಾರೆ. ಬಾಕಿ ಇದನ್ನು ಸೌದೆ ಒಲೆ ಒಳಗೆ ಅವರು ತಮ್ಮ ದೈನಂದಿನ ಅಡುಗೆ, ತಿಂಡಿ, ಊಟವನ್ನು ಹೆಚ್ಚು ಯಾವುದೇ ದೋಸೆ, ಪೂರಿ, ಉದ್ದಿನ ವಡೆ ಈ ಥರದ್ದು ಇಲ್ಲದೆ ಅನ್ನ, ಸಾಂಬಾರು, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಇಷ್ಟರಲ್ಲೇ ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಗ್ರಾಹಕರು, ಜಿಲ್ಲಾಡಳಿತವು ಈ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮ ವಹಿಸಿ ಮುತುವರ್ಜಿಯಿಂದ ಹೋಟೆಲ್ ಉದ್ಯಮಿದಾರರಿಗೆ ಹೆಚ್ಚಿನ ಗ್ಯಾಸನ್ನು ಸಪ್ಲೈ ಮಾಡೋದ್ರ ಮೂಲಕ ಇಲ್ಲಿ ಶಿವಮೊಗ್ಗ ನಗರಕ್ಕೆ ಬರ್ತಕ್ಕಂಥ ಪ್ರವಾಸಿಗರು, ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚು ನರ್ಸಿಂಗ್ ಹೋಮ್ಗಳು, ಆಸ್ಪತ್ರೆಗಳು ಇದ್ದಾವೆ. ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕ್ರಮ ಕೈಗೊಂಡು ಹೋಟೆಲ್ ಉದ್ಯಮಿಗಳಿಗೆ ದಿನನಿತ್ಯಕ್ಕೆ ಬೇಕಾಗುವಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಸೋದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ.